ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇವತ್ತಿನ ಈ ಬ್ಲೌಸ್ ಡಿಸೈನಲ್ಲಿ ಕುಂದನ್ನು, ಸೀಕ್ವೆನ್ಸು ಮತ್ತು ಥ್ರೆಡ್ಡು ಈ ಮೂರನ್ನು ಯೂಸ್ ಮಾಡಿ ಹಾಕುವಂಥ ಪ್ಯಾಟರ್ನ್ ಆಗಿರುತ್ತೆ. ಹಾಗಾಗಿ ಕೊನೆ ತನಕ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡದೆ. ಈಗ ನೀವು ನೋಡ್ತಾ ಇರೋದು ಬಾರ್ಡರ್ ಡಿಸೈನು. ಜರಿ ಲೈನ್ ಹಾಕಿದ್ದೀನಿ, ಆಮೇಲೆ ಬ್ಲೂ ಕಲರ್ ಥ್ರೆಡ್ಡನ್ನು ತೊಗೊಂಡು ಜಸ್ಟ್ ಚೈನ್ ಸ್ಟಿಚ್ ಕೊಡ್ತಾ ಇದ್ದೀನಿ. ಇದು ಕಂಪಲ್ಸರಿ ನಾವು ಟೂ ಟು ತ್ರೀ ಲೈನ್ಸ್ ಕಂಪಲ್ಸರಿ ಹಾಕಬೇಕು. ಇದಾದಮೇಲೆ ಬೀಡ್ ಲೈನ್ ಕೊಟ್ಟಿದ್ದೀನಿ. ಸೇಮ್ ಈ ಕಡೆ ಯಾವ ಥರ ಬ್ಲೂ ಮತ್ತು ಜರಿ ಲೈನ್ ಬಂದಿದೆಯೋ ಆ ಕಡೆಗೂ ಅದೇ ರೀತಿ ಬ್ಲೂ ಕಲರ್ ಥ್ರೆಡ್ ಲೈನು ಮತ್ತು ಜರಿ ಲೈನ್ ಹಾಕ್ತಾ ಇದ್ದೀನಿ. ಈಗ ಅದು ಕಂಪ್ಲೀಟ್ ಆದಮೇಲೆ ಮುಂದೆ ನಾವು ಹಾಕುವಂಥ ಪ್ಯಾಟರ್ನ್ ಹೇಗಿರುತ್ತೆ ಏನು ಅಂತ ನೋಡೋಣ. ಅದಕ್ಕೆ ಮಾರ್ಕಿಂಗ್ ಮಾಡ್ಕೋಬೇಕು. ಹಾಫ್ ಇಂಚ್ಗೆ ಮಾರ್ಕನ್ನು ಮಾಡ್ಕೋಬೇಕಾಗತ್ತೆ. ಈಗ ನಾನು ಅದೇ ರೀತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಕುಂದನ್ಸ್, ಆಗಲೇ ಹೇಳಿದಂತೆ ಕುಂದನ್ಸನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಬ್ಲೂ ಕಲರ್ ಕುಂದನ್ ತೊಗೊಂಡಿದ್ದೀನಿ. ಈ ಬ್ಲೌಸನ್ನು ನೀವು ನೋಡಿದರೆ ಬೇಸು ಬ್ಲೂ ಕಲರ್ ಇರೋದ್ರಿಂದಲೇ ನಾನು ಬ್ಲೂ ಕಲರ್ ಥ್ರೆಡ್ಡು ಮತ್ತು ಕುಂದನನ್ನು ತೊಗೊಂಡಿರೋದು. ತಿಲಕದ ಶೇಪ್ ಕುಂದನ್ ತೊಗೊಂಡು ಈಗ ಅಲ್ಲಿ ನಾನು ಹಾಕ್ತಾಯಿದ್ದೀನಿ, ಗ್ಲೂ ಮೇಲೆ ಅಂಟಿಸ್ತಾ ಇದ್ದೀನಿ. ಚೆನ್ನಾಗಿದ್ದು ಡ್ರೈ ಆದಮೇಲೆ ಇದಕ್ಕೆ ಸುತ್ತಲೂ ನಾವು ಯಾವ ರೀತಿ ವರ್ಕ್ ಮಾಡೋದು ಅಂತ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಚೆನ್ನಾಗಿ ಈಗ ಅದು ಡ್ರೈ ಆಗಿದೆ. ಈಗ ಸುತ್ತಲೂ ನಾನು ಬೀಡ್ ಲೈನ್ ಕೊಡಬೇಕು. ಬ್ಲೌಸ್ ನೀವು ಬ್ಯಾಕ್ಗ್ರೌಂಡ್ ಅಥವಾ ಬೇಸಲ್ಲಿರೋದು ನೋಡಿದರೆ ತುಂಬ ಲೈಟ್ ಕಲರು, ಹಾಗಾಗಿ ಇದಕ್ಕೆ ಸ್ವಲ್ಪ ಡಾರ್ಕಾಗಿ ಕಲರ್ ಕಾಂಬಿನೇಷನ್ ಕೊಡೋದಕ್ಕೋಸ್ಕರ ಬ್ಲೂ ಕಲರ್ ಬೀಡ್ಸನ್ನು ಇಲ್ಲಿ ಆಯ್ಕೆ ಮಾಡಿಕೊಂಡು ಇದಕ್ಕೆ ಸುತ್ತಲೂ ಕುಂದನೂ ಬ್ಲೂ ಕಲರೇ, ಒಂಥರ ಲೈಟ್ ಗ್ರೀನಿಶ್ ಇದ್ದಂಗಿದೆ. ಅದಕ್ಕೆ ನಾನೀಗ ಬ್ಲೂ ಕಲರ್ ಬೀಡ್ಸಿಂದ ಔಟ್ಲೈನ್ ಕೊಡ್ತಾಯಿದ್ದೀನಿ. ಈ ರೀತಿ ನಾವು ತಿಲಕದ ಶೇಪ್ ಹೇಗಿದೆಯೋ ಹಾಗೇ ಎರಡೆರಡು ಬೀಡನ್ನು ಕೊಡ್ತಾ ನಾವು ಇದನ್ನು ಶೇಪಿಗೆ ಬರೋ ಥರ ಬೀಡ್ ಲೈನ್ ಹಾಕಬೇಕು. ಎಲ್ಲದಕ್ಕೂ ಅದೇ ರೀತಿ ಹಾಕ್ಕೋಬೇಕಾಗತ್ತೆ. ಪ್ರತಿಯೊಂದಕ್ಕೂ ಈಗ ಔಟ್ಲೈನ್ ಕೊಡಬೇಕು. ನಾವು ಔಟ್ಲೈನ್ ಕೊಟ್ಟಾಗ ಡಿಸೈನ್ ಹೈಲೈಟ್ ಆಗುತ್ತೆ. ಬೀಡನ್ನು ಮಾತ್ರ ಹಾಕಿ ಹಾಗೆ ಬಿಡಬಾರ್ದು. ಇದಕ್ಕೆ ಔಟ್ಲೈನ್ ಜರಿ ಥ್ರೆಡ್ಡಿಂದ ನಾನು ಕೊಡ್ತಾಯಿದ್ದೀನಿ. ಅಗೇನ್ ಮತ್ತೆ ಬ್ಲೂ ಕಲರ್ ತೊಗೊಳೋದಕ್ಕಿಂತ ಜರಿ ಕೊಟ್ಟರೆ ಚೆನ್ನಾಗಿರುತ್ತೆ. ಈಗ ಈ ಪ್ರತಿಯೊಂದು ತಿಲಕದ ಶೇಪ್ ಆ ಒಂದು ಡಿಸೈನಿಗೆ ನಾನೀಗ ಜರಿಯಿಂದ ಔಟ್ಲೈನ್ ಕೊಟ್ಬಿಡ್ತೀನಿ. ಇದೇ ರೀತಿ ಎಂಟೈರ್ ಎಲ್ಲ ಒಂದು ಪ್ರತಿಯೊಂದಕ್ಕೂ ಬಿಡಿ ಬಿಡಿಯಾಗಿ ಈಗ ಇಲ್ಲಿ ಎಂಡ್ ನೋಟ್ ಕೊಟ್ಟು ಪುನಃ ಇನ್ನೊಂದನ್ನು ಸ್ಟಾರ್ಟ್ ಮಾಡಿಕೊಂಡು ಮತ್ತೆ ಅದಕ್ಕೆ ಔಟ್ಲೈನ್ ಕೊಡಬೇಕು. ಇದೇ ರೀತಿ ಎಲ್ಲ ಹಾಕ್ಕೋಬೇಕು. 6 ಎಳೆ ಜರಿ ಥ್ರೆಡ್ ಬರುತ್ತಲ್ಲ, ರೆಡಿ ಟು ಯೂಸು, ಆ ದಾರನ ಸೂಜಿಗೆ ಪೋಣಿಸ್ಕೊಂಡಿದ್ದೀನಿ. ಈಗ ಇಲ್ಲಿ ಒಂದೊಂದು ಲವಂಗ ಸ್ಟಿಚ್ ಹಾಕಬೇಕು. ಈಗ ಮತ್ತೆ ನಾನು ಇದನ್ನು ರಿಮೂವ್ ಮಾಡ್ತಾಯಿದ್ದೀನಿ, ಯಾಕಂದರೆ ಇಲ್ಲಿ ಚಮಕಿ ಸೇರಿಸ್ಬೇಕಿತ್ತು, ಮರ್ತೋಗಿದ್ದೆ. ಈಗ ನೋಡಿ, ಈಗ ಒಂದೊಂದೇ ಚಮಕಿಯನ್ನು ಸೇರಿಸಿ ಈ ಲವಂಗ ಸ್ಟಿಚ್ ಹಾಕಬೇಕು. ಈ ರೀತಿ ಹಾಕಿದರೆ ನಮ್ಗೆ ಆ ಡಿಸೈನ್ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಬ್ಯಾಕ್ಗ್ರೌಂಡಲ್ಲಿ ಬ್ಲೂ ಮತ್ತು ಜರಿ, ಆ ಲೈಟ್ ಕಲರು ಶೇಡಲ್ಲಿರುವಂತಹ ಜರಿ ಮಿಕ್ಸ್ ಇರೋ ಬ್ಲೌಸ್ ಇದು. ಹಾಗಾಗಿಯೇ ಈಗ ನಾನು ಬ್ಲೂ ಕಲರ್ ಹೈಲೈಟ್ ಮಾಡಿದ್ದೀನಿ. ಈಗ ಜರಿಯಲ್ಲಿ ಒಂದು ಸ್ವಲ್ಪ ಥ್ರೆಡ್ಡಿಂದ ಹೈಲೈಟ್ ಮಾಡಿದಾಗ ಇನ್ನು ಸ್ವಲ್ಪ ಗ್ರ್ಯಾಂಡಾಗಿ ಕಾಣುತ್ತೆ. ಅದಕ್ಕೋಸ್ಕರ ಈ ರೀತಿ ಒಂದು ಡಿಸೈನನ್ನು ನಾನು ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ, ಮಧ್ಯದಲ್ಲಿರೋದು ಉದ್ದಕ್ಕೆ, ಎರಡೂ ಕಡೆ ಆ ಕಡೆ ಈ ಕಡೆ ಹಾಕುವ ಲವಂಗ ಸ್ಟಿಚ್ಚು ಶಾರ್ಟ್ ಆಗಿರುತ್ತೆ. ಬಟ್ ಮೂರೂ ಒಂದು ರೀತಿ ನೋಡೋದಕ್ಕೆ ಆ ಫಿಲ್ ಆಗಬೇಕು. ಆ ಒಂದು ತಿಲಕದ ಎರಡು ತಿಲಕ ಶೇಪು ಕುಂದನ್ ಮಧ್ಯದಲ್ಲಿರೋ ಗ್ಯಾಪನ್ನು ಈ ಚಮಕಿ ಮತ್ತು ಡಿಸೈನಿಂದ ಲವಂಗ ಸ್ಟಿಚ್ಚಿಂದ ಅದನ್ನು ಫಿಲ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಅಂದರೆ ಆ ಬಾರ್ಡರಿಂದ ನಾನು ತೊಗೊಳ್ತಾ ಇಲ್ಲ, ನೋಡ್ತಾ ಇದ್ದೀರಲ್ಲ, ಮಧ್ಯದಿಂದನೇ ಹಾಕ್ತಿದ್ದೀನಿ. ಈ ರೀತಿ ಹಾಕೋದಕ್ಕೂ ಕಾರಣ ಇದೆ. ಆಮೇಲೆ ಕೊನೆ ತನಕ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತೀರಾ ಫ್ರೆಂಡ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ನಮಗೂ ಸ್ಫೂರ್ತಿ ಸಿಕ್ಕಿದಂಗೆ ಆಗುತ್ತಲ್ವ. ಈಗ ನೋಡಿ, ಈಗ ನಾನು ಸೂಜಿ ದಾರ, ನಾರ್ಮಲ್ ಸೂಜಿ ದಾರದಲ್ಲಿ ಒಂದು ಬೀಡ್, ಒಂದು ರೌಂಡ್ ಬೀಡ್, ದೊಡ್ಡದು ಚಿಕ್ಕದು ಎರಡನ್ನು ಪೋಣಿಸ್ಕೊಂಡು ಈಗ ಅಲ್ಲಿ ಕೊಡ್ತಾಯಿದ್ದೀನಿ. ಅದಕ್ಕಾಗಿಯೇ ನಾನು ಆಗಲೇ ಸ್ಟಾರ್ಟಿಂಗ್ ಬಾರ್ಡರಿಂದ ಆ ಒಂದು ಲವಂಗ ಸ್ಟಿಚ್ಚನ್ನು ಹಾಕಿರಲಿಲ್ಲ. ಈ ಪ್ಯಾಟ್ರನ್ ಅಂದರೆ ಇಲ್ಲಿ ಬೀಡ್, ನಾನು ಆಗಲೇ ಹೇಳಿದಂತೆ ಸೀಕ್ವೆನ್ಸು ಇರುತ್ತೆ, ಥ್ರೆಡ್ ವರ್ಕು, ಬೀಡ್ ವರ್ಕು ಮೂರೂ ಬರುವಂತಹ ಒಂದು ಡಿಸೈನ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣ್ತಿದೆ ಅಂತ. ಬ್ಯಾಕ್ ನೆಕ್ಕು ಇದೇ ರೀತಿ ಬಂದಿದೆ. ಬುಟ್ಟಾಸ್ ಎಲ್ಲ ಸಿಂಪಲಾಗಿ ಮಾಡಿದ್ದೀನಿ. ಮಧ್ಯದಲ್ಲಿ ಚಮಕಿದು ಇದು ಕೊಟ್ಟು ಫ್ರೆಂಚ್ ನಾಟು, ಎರಡೂ ಕಡೆ ಲವಂಗ ಸ್ಟಿಚ್ಚು ವಿ ಶೇಪಲ್ಲಿ ಬರೋ ಥರ ಹಾಕಿರೋದು. ಇದೆಲ್ಲ ಡೋರಿಗೋಸ್ಕರ 4 ಮಧ್ಯದಲ್ಲಿ ಹಾಕಿದ್ದೀನಿ ನೆಕ್. ಇದರಲ್ಲಿ ಎಲ್ಲ ಬುಟ್ಟಾಸು ಹಾಕಿ ಈ ರೀತಿ ಕಂಪ್ಲೀಟ್ ರನ್ನಿಂಗ್ ಬಾರ್ಡರ್ ಬಂದಾಗ ಈ ಡಿಸೈನು ಬ್ಲೌಸ್ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ. ಸ್ಲೀವ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ.
ಖಂಡಿತ ನೀವು ಟ್ರೈ ಮಾಡಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಬಾಯ್ ಫ್ರೆಂಡ್ಸ್.